ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ರಿಗ್ಗಿಂಗ್ ಎ ಕ್ಯಾರೆಕ್ಟರ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ನಿಮಗೆ ಬೇಕಾಗಿರುವ ಕ್ಯಾರೆಕ್ಟರ್ ಅನ್ನು ಅನಿಮೇಷನ್ ಸಿಸಿಯಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಿ. ನಂತರ ನಾನು ಈಗಾಗಲೇ ಒಂದು ಕ್ಯಾರೆಕ್ಟರ್ ಅನ್ನು ಇಂಪೋರ್ಟ್ ಮಾಡಿಕೊಂಡಿದ್ದೇನೆ. ನನಗೆ ಈ ಮೌತ್ಗಳು ಬೇಕಾಗಿಲ್ಲ, ನಾನು ಇದನ್ನು ಡಿಲೀಟ್ ಮಾಡುತ್ತೇನೆ. ದೆನ್ ನಾನು ಈಗ ಈ ಕ್ಯಾರೆಕ್ಟರ್ ಅನ್ನು ಸಂಪೂರ್ಣವಾಗಿ ಕನ್ವರ್ಟ್ ಸಿಂಬಲ್ ಮಾಡುತ್ತೇನೆ. ಎಲ್ಲ ಪಾರ್ಟ್ಗಳನ್ನು ಸಪರೇಟ್ ಆಗಿ ಮಾಡಿಕೊಳ್ಳಿ. ನಂತರ ಎಲ್ಲ ಪಾರ್ಟ್ಗಳನ್ನು ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳಿ. ಶಾರ್ಟ್ಕಟ್ ಕೀ F8. ನಾನು ಈಗ ಎಲ್ಲ ಪಾರ್ಟ್ಗಳನ್ನು ಕನ್ವರ್ಟ್ ಸಿಂಬಲ್ ಮಾಡುತ್ತಿದ್ದೇನೆ. ನಾನು ಈಗ ಎಲ್ಲ ಪಾರ್ಟ್ಗಳನ್ನು ಕನ್ವರ್ಟ್ ಸಿಂಬಲ್ ಮಾಡಿಕೊಂಡಿದ್ದೇನೆ. ನಂತರ ನಾನು ಈ ಕ್ಯಾರೆಕ್ಟರ್ನ ಎಲ್ಲ ಪಾರ್ಟ್ಸ್ಗಳ ಆಂಕರ್ ಪಾಯಿಂಟ್ ಅನ್ನು ರೊಟೇಟ್ ಆಗುವ ಲೊಕೇಶನ್ಗೆ ನಾನು ಮೂವ್ ಮಾಡುತ್ತೇನೆ. ಮೊದಲಿಗೆ ಈ ಕ್ಯಾರೆಕ್ಟರ್ ಅನ್ನು ನಾನು ವೈರ್ ಫ್ರೇಮ್ ಮಾಡಿಕೊಂಡು ಬ್ಯಾಕ್ ಗ್ರೌಂಡ್ ಆಲ್ಟ್ ಬೋಲ್ಡ್ನ ಕಲರ್ ಅನ್ನು ಚೇಂಜ್ ಮಾಡುತ್ತಿದ್ದೇನೆ. ನನಗೆ ವೈರ್ ಫ್ರೇಮ್ ಸ್ಪಷ್ಟವಾಗಿ ಕಾಣಲೆಂದು. ಈಗ ನಾನು ಟ್ರಾನ್ಸ್ಫಾರ್ಮ್ ಟೂಲ್ ಯೂಸ್ ಮಾಡಿ ಒಂದೊಂದೇ ಪಾರ್ಟ್ ಅನ್ನು ಸೆಲೆಕ್ಟ್ ಮಾಡುತ್ತೇನೆ. ಅದರ ಆಂಕರ್ ಪಾಯಿಂಟ್ ಅನ್ನು ತಂದು ಅದು ಆ ಪಾರ್ಟ್ ರೊಟೇಟ್ ಆಗುವ ಜಾಗದಲ್ಲಿ ಪ್ಲೇಸ್ ಮಾಡುತ್ತೇನೆ. ಈಗ ನಾನು ಹೆಡ್ ಅನ್ನು ಸ್ಯಾಂಪಲ್ ಆಗಿ ರೊಟೇಟ್ ಮಾಡಿ ನೋಡುತ್ತಿದ್ದೇನೆ. ನನಗೆ ಹೆಡ್ ರೊಟೇಟ್ ಆಗುತ್ತಿದೆ. ದೆನ್ ಹ್ಯಾಂಡ್ ಅನ್ನು ಕೂಡ ರೊಟೇಟ್ ಮಾಡಿ ನೋಡುತ್ತೇನೆ. ದೆನ್ ಆರ್ಟ್ ಬೋರ್ಡ್ನ ಕಲರ್ ಅನ್ನು ನಾನು ಪ್ರೀವಿಯಸ್ ಸ್ಟೇಜ್ಗೆ ಸೆಟ್ ಮಾಡಿದ್ದೇನೆ. ಈಗ ನಾನು ಒಂದು ನ್ಯೂ ಲೇಯರ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತಿದ್ದೇನೆ. ಕಾರಣ, ಈ ಕ್ಯಾರೆಕ್ಟರ್ ಅನ್ನು ರಿಗ್ಗಿಂಗ್ ಮಾಡುವುದಕ್ಕಾಗಿ ನಾನು ಆ ನ್ಯೂ ಲೇಯರ್ ಅಲ್ಲಿ ಒಂದು ಎಲಿಪ್ಸ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಈ ಕ್ಯಾರೆಕ್ಟರ್ ಅನ್ನು ನಾನು ಕಂಟ್ರೋಲ್ ಮಾಡುತ್ತೇನೆ. ಮೊದಲಿಗೆ ನ್ಯೂ ಲೇಯರ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಈಗ ಒಂದು ಎಲಿಪ್ಸ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ವಿತ್ ಶಿಫ್ಟ್ ಹೋಲ್ಡ್ ಮಾಡಿ. ನಂತರ ಈ ಎಲಿಪ್ಸ್ ಅನ್ನು ಕೂಡ ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳಿ. ನಂತರ ಈ ಎಲಿಪ್ಸ್ ಅನ್ನು ಮತ್ತೊಂದು ಡೂಪ್ಲಿಕೇಟ್ ಮಾಡಿಕೊಳ್ಳಿ. ಈ ಕ್ಯಾರೆಕ್ಟರ್ ಅನ್ನು ನಾನು ಕಂಟ್ರೋಲ್ ಮಾಡಲು 2 ಎಲಿಪ್ಸ್ ಅನ್ನು
ಕ್ರಿಯೇಟ್ ಮಾಡಿಕೊಂಡಿದ್ದೇನೆ. ಈಗ ಈ ಎಲ್ಲ ಪಾರ್ಟ್ಸ್ಗಳನ್ನು ಸಪರೇಟ್ ಮಾಡಿಕೊಳ್ಳಿ. ಈ ಎಲಿಪ್ಸ್ ಅನ್ನು ನಾನು ಕ್ಯಾರೆಕ್ಟರ್ನ ಮಧ್ಯಭಾಗದಲ್ಲಿ ಪ್ಲೇಸ್ ಮಾಡುತ್ತೇನೆ. ಇದರ ಸೈಜ್ ಅನ್ನು ನಾನು ಕಮ್ಮಿ ಮಾಡುತ್ತೇನೆ ಹಾಗೂ ಅದರ ಕಲರ್ ಅನ್ನು ಕೂಡ ನಾನು ಚೇಂಜ್ ಮಾಡುತ್ತೇನೆ. ಈಗ ನಿಮ್ಮೆಲ್ಲರ ಗಮನ ನಾನು ಹೇಳುವುದರ ಮೇಲೆ ಇರಲಿ. ಮೊದಲಿಗೆ ಬೋನ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಶಾರ್ಟ್ಕಟ್ ಕೀ ಎಂ. ಈ ಟೂಲ್ ನಿಮಗೆ ಟೂಲ್ ಪ್ಯಾನೆಲ್ ಅಲ್ಲಿ ತೋರಿಸುತ್ತಿಲ್ಲ ಎಂದರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೋನ್ ಟೂಲ್ ಇರುತ್ತದೆ, ಅದನ್ನು ಡ್ರ್ಯಾಗ್ ಮಾಡಿಕೊಂಡು ಆ ಟೂಲ್ ಅನ್ನು ಬಳಸಿಕೊಳ್ಳಿ. ಈಗ ನಾನು ಆ ಟೂಲ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ನಾನು ಈ ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗೆ ಬೋನ್ ಟೂಲ್ ಅನ್ನು ಜಾಯಿಂಟ್ ಮಾಡಿದ್ದೇನೆ. ನಂತರ ಕ್ಯಾರೆಕ್ಟರ್ನ ಮಧ್ಯಭಾಗಕ್ಕೆ ಜಾಯಿಂಟ್ ಮಾಡಿದ್ದೇನೆ. ನಂತರ ನೆಕ್ನ ಭಾಗಕ್ಕೆ, ನಂತರ ಹೆಡ್ನ ಮಧ್ಯಭಾಗಕ್ಕೆ, ದೆನ್ ಶೋಲ್ಡರ್, ಎಲ್ಲ ಭಾಗಗಳಿಗೂ ನಾನು ಬೋನ್ ಟೂಲ್ ಅನ್ನು ಜಾಯಿಂಟ್ ಮಾಡುತ್ತೇನೆ. ದೆನ್ ಈಗ ಕ್ಯಾರೆಕ್ಟರ್ನ ಎಲ್ಲ ಪಾರ್ಟ್ಗಳನ್ನು ನಾನು ಪ್ರೀವಿಯಸ್ ಸ್ಟೇಜ್ಗೆ ಮೂವ್ ಮಾಡುತ್ತೇನೆ. ಟ್ರಾನ್ಸ್ಫಾರ್ಮ್ ಟೂಲ್ ಅನ್ನು ಯೂಸ್ ಮಾಡಿಕೊಂಡು ಈಗ ನನಗೆ ಹೆಡ್ ಈ ಲೇಯರ್ನ ಹಿಂಭಾಗದಲ್ಲಿದೆ. ಈಗ ನನಗೆ ಈ ಹೆಡ್ ಲೇಯರ್ನ ಮುಂಭಾಗದಲ್ಲಿ ಬರಬೇಕೆಂದರೆ ರೈಟ್ ಕ್ಲಿಕ್, ಅರೇಂಜ್, ಬ್ರಿಂಗ್ ಟು ಫ್ರಂಟ್ ಅನ್ನು ಕ್ಲಿಕ್ ಮಾಡಿದಾಗ ನನಗೆ ಹೆಡ್ ಆ ಲೇಯರ್ನ ಮುಂಭಾಗಕ್ಕೆ ಮೂವ್ ಆಗಿದೆ. ಈಗ ನಾನು ಎಲ್ಲ ಪಾರ್ಟ್ಗಳನ್ನು ಪ್ರೀವಿಯಸ್ ಸ್ಟೇಜ್ಗೆ ಮೂವ್ ಮಾಡಿಕೊಳ್ಳುತ್ತೇನೆ. ಈಗ ನಾನು ಈ ಸರ್ಕಲ್ ಅನ್ನು ಹೈಡ್ ಮಾಡುತ್ತೇನೆ. ಈ ಸರ್ಕಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್ಗೆ ಬಂದು ಆಬ್ಜೆಕ್ಟ್ ಅಲ್ಲಿ ಕಲರ್ ಎಫೆಕ್ಟ್ ಅಲ್ಲಿ ಆಲ್ಫಾವನ್ನು ಸೆಲೆಕ್ಟ್ ಮಾಡಿ ನಂತರ ಈ ಆಲ್ಫಾವನ್ನು 0 ಮಾಡಿಕೊಳ್ಳಿ. ಈಗ ನಮಗೆ ಸರ್ಕಲ್ ಹೈಡ್ ಆಗಿದೆ. ನಂತರ ನಾನು ಈ ಎಲ್ಲ ಪಾರ್ಟ್ಸ್ಗಳನ್ನು ಸೆಟ್ ಮಾಡಿಕೊಳ್ಳುತ್ತೇನೆ.
ಈ ಸರ್ಕಲ್ ಅನ್ನು ಕೂಡ ನಾನು ಹೈಡ್ ಮಾಡುತ್ತೇನೆ. ದೆನ್ ನಾನು ಈಗ ಈ ಕ್ಯಾರೆಕ್ಟರ್ನ ಹ್ಯಾಂಡ್ ಅನ್ನು ಮೂವ್ ಮಾಡುತ್ತೇನೆ. ನನಗೆ ಈ ಹ್ಯಾಂಡ್ ಫುಲ್ ಮೂವ್ ಆಗುತ್ತಿದೆ. ನನಗೆ ಈ ಶೋಲ್ಡರ್ನ ಬಳಿ ಹ್ಯಾಂಡ್ ಮೂವ್ ಆಗಬಾರದು. ಅದಕ್ಕಾಗಿ ನಾನು ಈ ಶೋಲ್ಡರ್ ಅನ್ನು ನಾನು ಈಗ ಲಾಕ್ ಮಾಡುತ್ತೇನೆ. ಹೇಗೆ ಎಂದರೆ ಈ ಬೌಂಡ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನಿಮಗೆ ಲೊಕೇಶನ್ ನಲ್ಲಿ ಸ್ಪೀಡ್ ವ್ಯಾಲ್ಯೂ ಇದೆ, ಇದನ್ನು 0 ಮಾಡಿ. ನನಗೆ ಈಗ ಹ್ಯಾಂಡ್ ಶೋಲ್ಡರ್ನ ಬಳಿ ಮೂವ್ ಆಗುವುದಿಲ್ಲ, ಕೇವಲ ಹ್ಯಾಂಡ್ ಮಾತ್ರ ಮೂವ್ ಆಗುತ್ತದೆ. ನಂತರ ನಾನು ಈ ಶೋಲ್ಡರ್ ಕೂಡ ಅದು ಆಕ್ಟಿವೇಟ್ ಆಗಿದೆ. ದೆನ್ ನಾನು ಈ ಹ್ಯಾಂಡಿಗೆ ಸಂಪೂರ್ಣವಾಗಿ ಯೂಸ್ ಮಾಡುತ್ತೇನೆ. ತೊಡೆಯ ಭಾಗ ಲೆಗ್ ಗಳಿಗೂ ಕೂಡ ನಾನು ಸ್ಪೀಡನ್ನು 0 ಮಾಡುತ್ತೇನೆ. ನೋಡಿ, ಈಗ ಲೆಗ್ಸ್ ನನಗೆ ಮೂವ್ ಆಗುತ್ತಿದೆ. ಈಗ ನಾನು ಸಿಂಪಲ್ ಆಗಿ ಒಂದು ಅನಿಮೇಷನ್ ಮಾಡಿ ನಿಮಗೆ ತೋರಿಸುತ್ತೇನೆ. ಫ್ರೇಮ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇನ್ಸೆಟ್ ಕೀ ಫ್ರೇಮ್ ಅನ್ನು ಆಡ್ ಮಾಡಿಕೊಳ್ಳಿ. ನಮಗೆ ಕೊನೆಯ ಫ್ರೇಮ್ ನಲ್ಲಿ ಯಾವ ರೀತಿ ಅನಿಮೇಷನ್ ಬೇಕು ಆ ರೀತಿ ನೀವು ಕ್ಯಾರೆಕ್ಟರ್ ಅನ್ನು ಮೂವ್ ಮಾಡಿಕೊಳ್ಳಿ. ಈಗ ನಾನು ಮೊದಲನೇ ಫ್ರೇಮ್ ನಲ್ಲಿರುವ ಕ್ಯಾರೆಕ್ಟರ್ನ ಕಾಪಿ ಮಾಡಿಕೊಳ್ಳುತ್ತೇನೆ. ನಂತರ ನಾನು ಒಂದು ಫ್ರೇಮ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಫ್ರೇಮ್ ಅನ್ನು ಆಡ್ ಮಾಡಿ ಆ ಫ್ರೇಮ್ ಅನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಪೋಸ್ ಅನ್ನು ಕ್ಲಿಕ್ ಮಾಡಿದ್ದೇನೆ. ಈಗ ನಾನು ಲೂಪ್ ಆಕ್ಟಿವೇಟ್ ಮಾಡಿ ನಿಮಗೆ ತೋರಿಸುತ್ತೇನೆ. ಈಗ ಪ್ಲೇ ಮಾಡುತ್ತೇನೆ. ನೋಡಿ, ಕ್ಯಾರೆಕ್ಟರ್ ನನಗೆ ಅನಿಮೇಷನ್ ಆಗುತ್ತಿದೆ. ಮುಂದಿನ ತರಗತಿಯಲ್ಲಿ ನಾನು ಕ್ಯಾರೆಕ್ಟರ್ ವಾಕ್ ಅನಿಮೇಷನ್ ಅನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಹಾಗೂ ನಿಮಗೆ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡುವುದು ಹೇಗೆ, ಟ್ರೀಸ್ ಗಳನ್ನು ಕ್ರಿಯೇಟ್ ಮಾಡುವುದು ಹೇಗೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಹಾಗೂ ಓನ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.